ಪ್ರವಾಸಕ್ಕೆ ಅಂತ ಕೊಡಗಿನ ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇಗೆ ಬಂದಿದ್ದ ಅಮೆರಿಕದ ವಾಷಿಂಗ್ಟನ್ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಿದ್ದ ಜಾರ್ಖಂಡ್ ಮೂಲದ ಬ್ರಿಜೇಶ್ ಕುಮಾರ್ ಈ ಕೃತ್ಯವೆಸಗಿದ್ದಾನೆ. ಏಪ್ರಿಲ್ 19ರಂದು ನಡೆದಿರೋ ಈ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣ ಮುಚ್ಚಿಟ್ಟ ಆರೋಪ ಹಿನ್ನೆಲೆ ಹೋಮ್ ಸ್ಟೇ ಮಾಲೀಕ ವಿಶಾಲ್ ಕೂಡ ಪೊಲೀಸರ ಅತಿಥಿಯಾಗಿದ್ದಾನೆ. ಕೃತ್ಯ ಖಂಡಿಸಿರೋ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಇದು ಕೇವಲ ವ್ಯಕ್ತಿಯ ವಿರುದ್ಧದ ಅಪರಾಧವಲ್ಲ, ಬದಲಾಗಿ ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಮತ್ತು ಮೌಲ್ಯಗಳ ಮೇಲಿನ ಕಳಂಕ ಅಂತ ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಕೊಡಗಿನ ಕುಟ್ಟ ಗ್ರಾಮದಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದ ಭೀಕರ ಹಲ್ಲೆ ಅತ್ಯಂತ ನಾಚಿಕೆಗೇಡಿನ ಮತ್ತು ಸ್ವೀಕಾರಾರ್ಹವಲ್ಲದ್ದು. ಇಂತಹ ಘಟನೆಗಳು ಭಾರತದ ಅತಿಥಿ ದೇವೋಭವ ಎಂಬ ನೀತಿಯ ಆತ್ಮವನ್ನೇ ಹೊಡೆಯುತ್ತವೆ. ಇದು ಕೇವಲ ವ್ಯಕ್ತಿಯ ವಿರುದ್ಧದ ಅಪರಾಧವಲ್ಲ, ಬದಲಾಗಿ ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಮತ್ತು ಮೌಲ್ಯಗಳ ಮೇಲಿನ ಕಳಂಕ. ರಾಜ್ಯ ಸರ್ಕಾರವು ಭಾಗಿಯಾಗಿರುವ ಎಲ್ಲರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ವಿಳಂಬವಿಲ್ಲದೆ ನ್ಯಾಯ ದೊರಕಿಸಿಕೊಡಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಕಾಲೇಜಿಗೆ ಹೋಗುವಾಗಲೇ ಆಟೋ ಡ್ರೈವರ್ ಅನ್ನ ಪ್ರೀತಿಸಿದವಳು ಅವನನ್ನೇ ಮದುವೆ ಆಗಿದ್ಲು. ಆದ್ರೆ ಮದುವೆಯಾದ 2 ವರ್ಷಕ್ಕೆ ತಂಗಿ ಅಂತಿದ್ದ ಗಂಡನ ಸ್ನೇಹಿತನ ಜೊತೆ ಓಡಿ ಹೋಗಿದ್ದಾಳೆ. ರಕ್ಷಿತಾ ಪತಿ ಸಾಗರ್ನನ್ನ ತೊರೆದು ಆತನ ಸ್ನೇಹಿತ ಇಂದ್ರ ಎಂಬಾತನ ಜೊತೆ ಪರಾರಿಯಾಗಿದ್ದಾಳೆ. ಪತಿ ಸಾಗರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ನನ್ನ ಪತ್ನಿ ಮತ್ತು ಸ್ನೇಹಿತ ಚೆನ್ನಾಗಿರ್ಲಿ, ಮನೆಯಿಂದ ತಗೊಂಡು ಹೋದ 1 ಲಕ್ಷ ಹಣ, 22 ಗ್ರಾಂ ಒಡವೆ ತಂದು ಕೊಡ್ಲಿ ಅಂದಿದ್ದಾನೆ. ಪುತ್ರ ಸಾಗರ್ನ ಸ್ಥಿತಿಯನ್ನ ಕಂಡು ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಜಯನಗರದಲ್ಲಿ ಜಿಮ್ ಟ್ರೈನರ್ನ ಪತ್ನಿ ಜಿಮ್ ಟ್ರೈನರ್ ಸ್ನೇಹಿತನ ಜೊತೆಗೆ ಪರಾರಿಯಾಗಿದ್ದಾಳೆ. ನನಗೆ ಮೋಸ ಆಗಿದೆ, ಪತ್ನಿ ಬಿಟ್ಟು ಹೋದ್ಲು ಅಂತ ಜಿಮ್ ಟ್ರೈನರ್ ನಿತೇಶ್ ಕಣ್ಣೀರು ಹಾಕಿದ್ದಾನೆ. ಜಿಮ್ ಟ್ರೈನರ್ ನಿತೇಶ್ ಪತ್ನಿಗೆ ಆತನ ಸ್ನೇಹಿತ ನವೀನ್ ಜೊತೆ ಸಲುಗೆ ಬೆಳೆದಿತ್ತು. ವಿಷಯ ಗೊತ್ತಾಗಿ ಪತ್ನಿಗೆ ಬುದ್ಧಿವಾದ ಹೇಳಿದ್ದ ನಿತೇಶ್ ಬಳಿಕ ಮನೆಯನ್ನೂ ಬದಲಾಯಿಸಿದ. ಆದ್ರೆ ನವೀನ್ ಹಾಗೂ ಜಿಮ್ ಟ್ರೈನರ್ ಪತ್ನಿಯ ನಡುವೆ ಸಲುಗೆ ಮತ್ತೆ ಮುಂದುವರೆದಿದೆ. 3 ದಿನಗಳ ಹಿಂದೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದ ಮಹಿಳೆ ನವೀನ್ ಜೊತೆ ಪರಾರಿಯಾಗಿದ್ದಾಳೆ. ಜಯನಗರ ಪೊಲೀಸರು ಓಡಿ ಹೋಗಿದ್ದ ಜೋಡಿಯನ್ನ ಪತ್ತೆ ಹಚ್ಚಿ ಕರೆತಂದಿದ್ದಾರೆ. ಆದ್ರೆ ನಾನು ಗಂಡನ ಜೊತೆ ಹೋಗಲ್ಲ ಅಂತ ಪತ್ನಿ ಹಠ ಹಿಡಿದಿದ್ದಾಳೆ. ಒಂದ್ ಕೈಯಲ್ಲಿ ಕಸದ ಬುಟ್ಟಿ, ಬೆನ್ನ ಮೇಲೊಂದು ಬ್ಯಾಗ್, ಹೀಗೆ ಕಸ ಬಿಸಾಕ್ ಬರ್ತೀನಿ ಅಂತ ಮನೆಯಿಂದ ಆಚೆ ಹೋದವಳು ಪ್ರಿಯಕರನೊಂದಿಗೆ ಗಾಯಬಾಗಿದ್ದಾಳೆ. ಮನೆ ಬಿಟ್ಟು ಹೋಗ್ತಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಶರತ್, ಪ್ರಿಯಾಂಕಾ ಇಬ್ಬರು ಮಕ್ಕಳೊಂದಿಗೆ ವಾಸವಿದ್ರು. ಈ ನಡುವೆ ಪ್ರಿಯಾಂಕಾಗೆ ಅದೇ ಏರಿಯಾದಲ್ಲಿ ಕಟಿಂಗ್ ಶಾಪ್ ಇಟ್ಕೊಂಡಿದ್ದ ಪ್ರಭು ಜೊತೆ ಸ್ನೇಹವಾಗಿತ್ತು. ಈಕೆಯ ಮೊಬೈಲ್ಗೆ ಆತನೇ ರೀಚಾರ್ಜ್ ಮಾಡ್ತಿದ್ದ ಅನ್ನೋ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಕಿರಿಕ್ ಕೂಡ ಆಗಿತ್ತು. ಪ್ರಭು ಜೊತೆಯೇ ಪ್ರಿಯಾಂಕಾ ತೆರಳಿದ್ದಾಳೆ ಅಂತ ಪತಿ ಶರತ್ ಆರೋಪಿಸಿದ್ದಾರೆ. ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಪರಾರಿಯಾಗಿದ್ದಾಳೆ ಅಂತ ಆರೋಪಿಸಲಾಗಿದೆ. ಪತ್ನಿ ಸಿಗದೆ ಕಂಗಾಲಾಗಿರುವ ಪತಿ ಶರತ್ ಕುಮಾರ್ ಸದ್ಯ ಬಾಗಲಗುಂಟೆ ಪೊಲೀಸರ ಮೊರೆ ಹೋಗಿದ್ದಾರೆ. ಊಟ ಮಾಡಿದ ತಕ್ಷಣ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಸ್ವಲ್ಪ ತಲೆ ಸುತ್ತಂಗಾಯ್ತು. ನಾನು ಯಾಕೋ ತಲೆ ಸುತ್ತಾ ಇದೆ ಅಂತಿದ್ದೆ. ಅವತ್ತು ಯಾವತ್ತಿಲ್ಲದ್ರು ಹಾಸಿಗೆ ಅವಳಿ ಹಾಸಿದ್ದು ಹೋದೆ, ಮನ್ಕೊಂಡೆ. ಅವತ್ತು ಶನಿವಾರ ಅಂದರೆ ನಾವು ಭಾನುವಾರ ಲೇಟಾಗಿ ಹೇಳ್ತೀವಲ್ಲ ಅಂದ್ಕೊಂಡು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟೆ. ಮಕ್ಳ ಹತ್ರ ಮೊಬೈಲ್ ಇತ್ತು. ನಮ್ಮ ವೈಫ್ ನನಗೆ ಇಲ್ಲಿ ಹೊಡಿದ್ಯಾ ಅಂದ್ಕೊಂಡು ಅವಳೇ ಕಿರಿಕ್ ಮಾಡ್ಕೊಂಡು ಜಗಳ ಆಡೋಕೆ ಬಂದು. ಅದು ನನಗೆ ಸುಸ್ತಾಗ್ತಿದೆ, ಬಿಟ್ಬಿಡು ಅಂದ್ರೆ ಅವಳು ಹಂಗೆ ನಾನು ಸ್ವಲ್ಪ ಮಲ್ಗಕ್ಕೆ ಮಾಡ್ತಾಯಿದ್ದೀನಿ. ಅವಳು ಬಂದು ಮುಖದ ಮೇಲೆಲ್ಲ ನೀರು ಹಾಕೋದು, ಮುಖಕ್ಕೆ ಹೊಡಿಯೋದೆಲ್ಲ ಮಾಡಿದ್ಲು. ಆದರೆ ಅವಳು ಹೇಳೋದು ಗೊತ್ತಾಗ್ತಿತ್ತು, ನನಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಹಾಗೆ ಮಾಡ್ತಾ ಕಸ ಎಲ್ಲ ಹಾಕಿ ಬರ್ತೀನಿ ಅಂತ ಕೇಳಿದ್ದು. ಮೇನ್ ರೋಡ್ ಅಂತ ಹೇಳಿದೆ, ಕಸ ಹಾಕ್ಬಿಡ್ತಂತ ರಾತ್ರಿ 11:45 ಹೋಗಿದ್ರು ಅದು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೂ ಗೊತ್ತಿಲ್ಲ. ರಾಜ್ಯದಲ್ಲಿ ಬಿಸಿಲಿನ ಅಬ್ಬರ ಮುಂದುವರೆದಿದೆ. ರಾಜಧಾನಿ ಬೆಂಗಳೂರಿನಲ್ಲೇ ತಾಪಮಾನ 36.4 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಬಿಸಿಲಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಜನ ಪರದಾಡ್ತಿದ್ದಾರೆ. ಇನ್ನು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 36.7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಲಬುರಗಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಯಾದಗಿರಿಯಲ್ಲಿ ಬಿಸಿಲ ಝಳಕ್ಕೆ ವಾಹನ ಸವಾರರು ಬಳಲಿ ಬೆಂಡಾಗಿದ್ದಾರೆ. ವಾಹನ ಸವಾರರನ್ನ ಬಿಸಿಲಿನಿಂದ ರಕ್ಷಿಸೋಕೆ ಸಿಗ್ನಲ್ನಲ್ಲಿ ಗ್ರೀನ್ ನೆಟ್ ಅಳವಡಿಕೆ ಮಾಡಲಾಗಿದೆ. ಇದರಿಂದ ವಾಹನ ಸವಾರರು ಕೊಂಚ ನಿರಾಳರಾಗಿದ್ದಾರೆ. ಬಿಸಿಗಾಳಿಯ ಆರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಏಪ್ರಿಲ್ 24ರವರೆಗೆ ಗರಿಷ್ಠ ತಾಪಮಾನ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ.
ಉಳಿದಂತೆ ದೆಹಲಿ, ಬಿಹಾರ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 45 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಏರಿಕೆಯಾಗಿದೆ. ಅತಿ ಹೆಚ್ಚು ತಾಪಮಾನ ದಾಖಲಾದ ದೇಶದ 10 ನಗರಗಳ ಪಟ್ಟಿ ಇಲ್ಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಬರೋಬ್ಬರಿ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ರೆ, ಛತ್ತೀಸ್ಗಢದ ರಾಯ್ಪುರದಲ್ಲಿ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಆಗ್ರಾ, ದೆಹಲಿ, ಪಾಟ್ನಾ, ಕಾನ್ಪುರ ಮತ್ತು ಲಖನೌನಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಭೋಪಾಲ್ನಲ್ಲಿ 41 ಡಿಗ್ರಿ, ಜೈಪುರದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಗುಡುಗು ಸಹಿತ ಮಳೆಗೆ ಬೃಹತ್ ಮರವೊಂದು ಹಿಂಚಿನ ಮನೆ ಮೇಲೆ ಬಿದ್ದಿದೆ. ವರದರಾಜ್ ಶೆಟ್ ಎಂಬವರಿಗೆ ಸೇರಿದ ಮನೆ ಮೇಲೆ ಮರ ಉರುಳಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದ ರಭಸಕ್ಕೆ 2 ಬೈಕ್ ಜಖಮಾಗಿವೆ. ಭಾರೀ ಮಳೆ ಗಾಳಿಗೆ ಅತ್ತಾವರದಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ಘಟನೆಯಲ್ಲಿ 4 ಕಾರುಗಳು ಭಾಗಶಃ ಜಖಮಾಗಿವೆ. ಇತ್ತ ಬಳ್ಳಾರಿ ನಗರದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಬಳಿ ಬಿರುಗಾಳಿ ಮಳೆಗೆ ಮರ ಉರುಳಿ ಬಿದ್ದಿದೆ. ಇದರಿಂದ ಪಾರ್ಕಿಂಗ್ನಲ್ಲಿದ್ದ 15ಕ್ಕೂ ಹೆಚ್ಚು ಬೈಕ್ಗಳು ಜಖಮಾಗಿವೆ. ಮಹಿಳಾ ಮೀಸಲಾತಿ ಬಿಲ್ ತಿರಸ್ಕೃತಗೊಂಡಿದ್ದನ್ನ ವಿರೋಧಿಸಿ ಮುಂಬೈನಲ್ಲಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ ನಡೆಸಿತ್ತು. ಇದರಿಂದ ರಸ್ತೆ ಬಂದ್ ಆಗಿದ್ದು, ಪ್ರಯಾಣಿಕರು ಪರದಾಡಿದ್ದಾರೆ. ಪ್ರತಿಭಟನಾಕಾರರ ವಿರುದ್ಧ ರೊಚ್ಚಿಗೆದ್ದ ಮಹಿಳೆಯೊಬ್ಬರು ಸಚಿವ ಗಿರೀಶ್ ಮಹಾಜನ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. No, what is wrong with you? There are hundreds of people waiting. There is an empty ground there. Madam. There is an empty ground. Yes. Get out of here. मैं बात करता हूँ. मेरे से कोई बात नहीं करेगा. यहाँ से इस ट्रैफिक को हटाओ. हटाओ ना. ಗಾಂಜಾ ಸೇವನೆ ವ್ಯಸನಕ್ಕೆ ಬಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶಶಿಧರ್ ಎಂಬಾತ ಇಡೀ ಸಂಬಳವನ್ನ ಗಾಂಜಾ ಖರೀದಿಸಲು ಖರ್ಚು ಮಾಡಿದ್ದಾನೆ. ಸಾಲದಿದ್ದಾಗ ಮನೆಯ ಟೆರೆಸ್ ಮೇಲೆ ತಾನೇ ಗಾಂಜಾ ಬೆಳೆದು ಪೊಲೀಸರ ಅತಿಥಿಯಾಗಿದ್ದಾನೆ. ಹೈದರಾಬಾದ್ನಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು 17 ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನ್ಯಾಯಾಲಯದ ಆದೇಶ ಪಾಲಿಸಿ ಫಲಿತಾಂಶ ಪ್ರಕಟಿಸುತ್ತೇವೆ. ಫಲಿತಾಂಶ ಪ್ರಕಟಿಸುವ ಬಗ್ಗೆ ಸಿಎಂ ಗಮನಕ್ಕೆ ತರಲಾಗಿದೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ಹೇಳುತ್ತೇವೆ ಎಂದಿದ್ದಾರೆ. ಇನ್ನು ತೃತೀಯ ಭಾಷೆ ವಿಷಯಕ್ಕೆ ಗ್ರೇಡ್ ಬದಲು ಅಂಕ ನೀಡಲು ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ತೃತೀಯ ಭಾಷೆಯ ಅಂಕ ಸುಧಾರಣೆಗೆ ಯಾವುದೇ ಶುಲ್ಕವಿಲ್ಲದೆ 2ನೇ ಪರೀಕ್ಷೆ ಬರೆಯಲು ಅವಕಾಶ ನೀಡಲು ಶಿಕ್ಷಣ ಇಲಾಖೆ ಚಿಂತಿಸಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಆಮ್ಟೆ ದಿಢೀರಂತ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ. 3 ಎಸಿಪಿ, 7 ಇನ್ಸ್ಪೆಕ್ಟರ್ಗಳು ಹಾಗೂ 150ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಸ್ವಲ್ಪ ನಗದು, ತಟ್ಟೆಯಿಂದ ತಯಾರಿಸಿದ್ದ ಚಿಕ್ಕ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ 1 ವರ್ಷದಿಂದ ಜೈಲಿನಲ್ಲಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಕೊನೆಗೂ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಮಾಡಿದ ಆರೋಪದಲ್ಲಿ ಜೈಲು ಸೇರಿದ್ದ ರನ್ಯಾ ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ಮಾಧ್ಯಮದವರ ಕಣ್ತಪ್ಪಿಸಿ ವಕೀಲರ ಕಾರಿನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 14,235 ಇತ್ತು. ಇಂದು 14,185ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,529 ರೂಪಾಯಿ ಇತ್ತು. ಇಂದು 15,475 ರೂಪಾಯಿಗೆ ಇಳಿಕೆಯಾಗಿದೆ.